ನಾವೀಗಷ್ಟೇ ಮಾಹಿತಿ ಕೊಡ್ತಾ ಇದ್ವಿ. ಜನವರಿ 19ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಅಂತ. ಇದೇ ವಿಚಾರವಾಗಿ ಡಿಕೆ ಶಿವಕುಮಾರ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಹೀಗಿದೆ: ಅವರ ಪಾರ್ಟಿ ಅವರ ಡ್ಯೂಟಿ, ನಮ್ಮ ಗ್ಯಾರಂಟಿ ತೆಗೆದುಕೊಂಡು ಅವರೂ ಗ್ಯಾರಂಟಿ ಮಾಡ್ಕೊಂಡಿದ್ದಾರೆ, ಅವರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೋ ವರೀಸ್ ಅಂತ ಡಿಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಬೆಂಗಳೂರಿಗೆ ಆಗ್ತಾ ಇರೋದ್ರಿಂದ, ಕರ್ನಾಟಕಕ್ಕೆ ಆಗ್ತಾ ಇರೋದ್ರಿಂದ ಕಾಂಗ್ರೆಸ್ ಡಿಸ್ಟರ್ಬ್ ಆದಂಗೆ ಕಾಣಿಸುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಡಿಕೆ ಶಿವಕುಮಾರ್ ಅವರದ್ದು ಈ ರೀತಿ ಆಗಿದೆ. ಅವ್ರ ಪಾರ್ಟಿ ಅವ್ರ ಡ್ಯೂಟಿ, ಅವ್ರು ಬರಲಿ, ಅವರ ಪಾರ್ಟಿಯನ್ನ ಸಂಘಟನೆಯನ್ನ ಮಾಡ್ಕೊಳ್ಳಿ, ನಮಗೇನು ವರೀಸ್ ಇಲ್ಲ, ನಾವು ಚಿಂತಾಕ್ರಾಂತರಾಗುವ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋ ದಾಟಿಯಲ್ಲಿ ಮಾತಾಡಿದ್ದಾರೆ. ಅವ್ರ ಡ್ಯೂಟಿ, ಅವ್ರ ಪಾರ್ಟಿ ಅವ್ರ ಡ್ಯೂಟಿ, ಅವ್ರ ಗ್ಯಾರಂಟಿ, ನಮ್ ಗ್ಯಾರಂಟಿ ತೆಗೆದುಕೊಂಡು ಅವ್ರ ಗ್ಯಾರಂಟಿ ಮಾಡ್ಕೊಂಡಿದ್ದಾರೆ. ಅವ್ರೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದು ಅವ್ರ ಡ್ಯೂಟಿ ಅವ್ರದ್ದು, ನಮ್ ಡ್ಯೂಟಿ ನಮ್ದು. ಅವ್ರ ಪಾರ್ಟಿ ಅವ್ರ ಡ್ಯೂಟಿ, ಅವ್ರ ಪಾರ್ಟಿ ಅವ್ರ ಡ್ಯೂಟಿ, ಅವ್ರ ಗ್ಯಾರಂಟಿ, ನಮ್ ಗ್ಯಾರಂಟಿ ತೆಗೆದುಕೊಂಡು ಅವ್ರ ಗ್ಯಾರಂಟಿ ಮಾಡ್ಕೊಂಡಿದ್ದಾರೆ. ಅವ್ರೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದು ಅವ್ರ ಡ್ಯೂಟಿ ಅವ್ರದ್ದು, ನಮ್ ಡ್ಯೂಟಿ. ನಮ್ ಗ್ಯಾರಂಟಿ ತೆಗೆದುಕೊಂಡು ಅವ್ರ ಗ್ಯಾರಂಟಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅದರ ಅರ್ಥ ಮೋದಿ ಕಿ ಗ್ಯಾರಂಟಿ ಪಂಚರಾಜ್ಯ ಚುನಾವಣೆಯಲ್ಲಿ ವರ್ಕೌಟ್ ಆಗಿರೋದು ಕಾಂಗ್ರೆಸ್ನ ಸ್ವಲ್ಪ ಡಿಸ್ಟರ್ಬ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ಇದರ ಉಲ್ಲೇಖವನ್ನ ಡಿ ಕೆ ಶಿವಕುಮಾರ್ ಅವರು ವ್ಯಂಗ್ಯದ ಮೂಲಕ ಮಾಡಿದ್ರಾ ಅನ್ನೋದು ಪ್ರಶ್ನೆ. ಇನ್ನಷ್ಟು ಬಿರುಸು ಪಡ್ಕೊಳ್ಳುತ್ತಾ ಹಾಗಾದ್ರೆ ರಾಜಕೀಯ ವಿದ್ಯಮಾನಗಳು ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕೆ ಮನೆ ಮಾಡ್ತಾ ಇದೆ.